ಇನ್ನು ರಾಜ್ಯದಲ್ಲಿ ತೀವ್ರಗೊಳ್ತಾ ಇದೆ ಸಿಎಂ ಬದಲಾವಣೆಯ ವಿಚಾರ. ರಹಸ್ಯವಾಗಿ ಕೋಡಿಮಠ ಸ್ವಾಮೀಜಿಯನ್ನ ಭೇಟಿಯಾಗಿದ್ದಾರೆ ಗೃಹ ಸಚಿವರು. ಎಸ್ಕಾರ್ಟ್ ವಾಹನವಿಲ್ಲದೆ ಕೋಡಿಶ್ರೀಯನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ರಾಜ್ಯದಲ್ಲಿ ತೀವ್ರಗೊಂಡಿದೆ ಸಿಎಂ ಕುರ್ಚಿ ಕದನದ ವಿಚಾರ. ರಹಸ್ಯವಾಗಿ ಕೋಡಿಮಠ ಸ್ವಾಮೀಜಿಯನ್ನ ಭೇಟಿಯಾಗಿದ್ದಾರೆ ಪರಮೇಶ್ವರ್ ಅವರು. ಅದು ಎಸ್ಕಾರ್ಟ್ ವಾಹನವಿಲ್ಲದೆ ಕೋಡಿಶ್ರೀಯನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಗೃಹ ಸಚಿವ. ಕೋಡಿಮಠ ಸ್ವಾಮೀಜಿ ಶಿವಾನಂದ ಶಿವಯೋಗಿಯವರೊಂದಿಗೆ ಸಮಾಲೋಚನೆ ಮಾಡಿದ್ದಾರೆ. ಇವತ್ತು ಬೆಳ್ಳಂಬೆಳಿಗ್ಗೆ ಕೋಡಿಶ್ರೀಗಳ ಆಶೀರ್ವಾದವನ್ನ ಪಡೆದಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಅದು ರಹಸ್ಯವಾಗಿ ಭೇಟಿಯಾಗಿ ಅವರ ಜೊತೆ ಅವರ ಆಶೀರ್ವಾದವನ್ನು ಪಡ್ಕೊಂಡು ರಾಜ್ಯ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾಲೋಚನೆಯನ್ನು ಕೂಡ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದಂತಹ ಸಿಎಂ ಡಿಸಿಎಂ ನಮ್ಮಿಬ್ಬರ ನಡುವೆ ಯಾವುದೇ ಗೊಂದಲಗಳಿಲ್ಲ, ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿಲ್ಲ. ಈ ಒಂದು ಕುರ್ಚಿ ಫೈಟ್ ಏನು ನಡೀತಾ ಇದೆ ಇದರ ಹೊತ್ತಲ್ಲೇ ರಹಸ್ಯವಾಗಿ ಭೇಟಿಯಾಗಿದ್ದಾರೆ. ಅದು ಎಸ್ಕಾರ್ಟ್ ವಾಹನವಿಲ್ಲದೆ ಕೋಡಿಮಠಕ್ಕೆ ದಿಢೀರಂತ ವಿಸಿಟ್ ಮಾಡಿದ್ದಾರೆ. ಇವತ್ತು ಬೆಳ್ಳಂಬೆಳಿಗ್ಗೆ ಹೋಗಿರೋದು. ಕೋಡಿಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಸದ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ. ಮತ್ತೊಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೇಲೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಒಂದು ಸುತ್ತಿನ ಮಾತುಕತೆ ಆಗಿದೆ. ಇಬ್ಬರು ಕೂಡ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ನಾವಿಬ್ಬರು ಕೂಡ ಒಂದೇ, ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ. ಮತ್ತೊಂದು ಕಡೆ ಗೃಹ ಸಚಿವರು ಇವತ್ತು ಬೆಳ್ಳಂಬೆಳಿಗ್ಗೆ ಹೋಗಿರೋದು. ಕೋಡಿಮಠಕ್ಕೆ ಭೇಟಿ ಕೊಟ್ಟಂತ ಸಂದರ್ಭ ತೆಗೆದಿರುವಂಥ ಫೋಟೋಗಳನ್ನು ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಕುರ್ಚಿ ಫೈಟ್ನ ನಡುವೆ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಗೃಹ ಸಚಿವರು. ಇದು ಒಂದು ರೀತಿಯಾದಂಥ ಕುತೂಹಲ ಕೂಡ ಸಹಜವಾಗಿ ಕಾಡುತ್ತೆ. ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿಯವರ ಜೊತೆಗೆ ಸಮಾಲೋಚನೆಯನ್ನು ನಡೆಸಿ ಬಂದಿದ್ದಾರೆ. ಇವತ್ತು ಬೆಳಗ್ಗೆ ಹೋದಂಥ ಸಂದರ್ಭದಲ್ಲಿ ಇದು ಸಿಎಂ ಕುರ್ಚಿ ಫೈಟ್ ಏನು ನಡೀತಾ ಇದೆ, ಈ ಫೈಟ್ನ ನಡುವೆ ಅವರು ಮಠಕ್ಕೆ ಭೇಟಿ ಕೊಟ್ಟಿರೋದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿದೆ ರಾಜಕೀಯ ಪಡಸಾಲೆಯಲ್ಲಿ. ಆಗ ತೆಗೆದಿರುವಂಥ ಒಂದಷ್ಟು ಫೋಟೋಗಳು ಅವರ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಅದಾದಮೇಲೆ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಸಮಾಲೋಚನೆಯನ್ನು ಕೂಡ ನಡೆಸಿ ಬಂದಿದ್ದಾರೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ ನಾವು ಗಮನಿಸ್ತಾ ಇದ್ವಲ್ಲ, ಈಗ ದೆಹಲಿ ಅಂಗಳದಲ್ಲಿ ಈ ಒಂದು ಕುರ್ಚಿ ಕದನದ ಚೆಂಡು ಬಿದ್ದಿದೆ. ಅಲ್ಲಿ ಯಾವ ರೀತಿಯಾದಂಥ ನಿರ್ಧಾರ ಆಗುತ್ತೆ? ಬಿಕಾಸ್ ಎಲ್ಲ ಕಾಂಗ್ರೆಸ್ನ ನಾಯಕರು ಪ್ರತಿಯೊಬ್ಬರು ಹೇಳುವಂಥದ್ದು ಒಂದೇ ವಿಚಾರ, ತಮಗೇನು ಅನ್ಸುತ್ತೆ ಎಲ್ಲ ಹೇಳ್ತಾರೆ, ಕೊನೆಗೆ ಹೈಕಮಾಂಡ್ ಈಸ್ ಸುಪ್ರೀಂ ಅಂತ ಹೇಳ್ತಾರೆ.